Hi friends, welcome to Coorg. Hi friends, welcome back to my YouTube channel. Good morning. ಇವತ್ತು ಡೇ 2 ಇನ್ ಕೂರ್ಗ್ ವ್ಲಾಗ್ ಇದು. ಸೊ ಮಾರ್ನಿಂಗ್ ಒಳ್ಳೆ ಮಳೆ ಆಗ್ತಾ ಇದೆ ಆ್ಯಂಡ್ ಇಲ್ಲಿ ಮಳೆ ನಿಂತೇ ಇಲ್ಲ. ನಿನ್ನೆಯಿಂದನೂ ಅಷ್ಟೇ, ನಾವು ಇಲ್ಲಿ ರೀಚ್ ಆದಾಗಿಂದನೂ ಮಳೆ ಬರ್ತಾನೆ ಇದೆ. ಆ್ಯಂಡ್ ನಮಗಂತೂ ಮಳೆ ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ಇಲ್ಲಿನ ಜನ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಒಂಥರ ಚೆನ್ನಾಗೂ ಇದೆ. ಮಳೆ ಬಂದಿಲ್ಲ ಅಂತ ಅನ್ಕೋತೀವಿ. ತುಂಬ ಬಿಸಿಲಿದ್ರೆ ಅಯ್ಯೋ ಎಷ್ಟು ಬಿಸಿಲು ಅಂತ ಅನ್ಕೋತೀವಿ. ಸೊ ನೇಚರೇ ಹಾಗಲ್ವಾ. ಸೊ ಒಂಥರ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ. ಇದು ನಾವಿರುವಂಥ ಹೋಮ್ ಸ್ಟೇ ಇಂದ ಕಾಣ್ತಿರೋವಂಥ ವ್ಯೂ. ಅಲ್ಲಿ ದೂರದಲ್ಲಿ ಬೆಟ್ಟ ಇದೆ. ಮಳೆ ಅಂತೂ ತುಂಬ ಜೋರಾಗ್ತಾ ಇದೆ. ಆ್ಯಂಡ್ ಚೆನ್ನಾಗಿದೆ. ಬಟ್ ಹೋಮ್ ಸ್ಟೇ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಈ 2 ಕಾಟೇಜಸ್ ನಾವು ತೊಗೊಂಡಿದ್ದು. ಬಟ್ ಒಂದೇ ಕಾಟೇಜಸ್ಸಲ್ಲಿ ನಾವು ಸ್ಟೇ ಮಾಡಿದ್ದು. ತುಂಬ ಒಂಥರ ಚೆನ್ನಾಗಿದೆ. ಬಟ್ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು. ಆ್ಯಂಡ್ ನಮ್ಗೆ ಯಾರಿಗೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಏನಿಲ್ಲ. ಸೊ ವ್ಯೂ ಮಾತ್ರ ಚೆನ್ನಾಗಿದೆ. ಆ್ಯಂಡ್ ನೇಚರ್ ಮಧ್ಯ ಇರೋದೇ ಒಂಥರ ಚಂದ ಅನಿಸುತ್ತೆ. ಆ್ಯಂಡ್ ಇದೆಲ್ಲ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ. ನಿನ್ನೆ ಎಲ್ಲ ತುಂಬ ಮಳೆ ಇದ್ದಿದ್ದ ಕಾರಣ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಕಡೆನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತೂ ಮಳೆ ಇದೆ. ಆ್ಯಂಡ್ ನಾನು ಎಷ್ಟು ವೀಡಿಯೋಸ್ ಕವರ್ ಮಾಡ್ತೀನಿ ಡೇ 2 ಅಂತ ನಂಗೆ ಗೊತ್ತಿಲ್ಲ. ಬಟ್ ಆದಷ್ಟು ನಾನು ಕವರ್ ಮಾಡ್ತೀನಿ. ಈ ಮಳೆಲಂತೂ ಒಂಥರ ಚೆನ್ನಾಗಿದೆ. ಆ್ಯಂಡ್ ನಂಗೆ ಮಳೆ ತುಂಬ ಇಷ್ಟ. ಆ್ಯಂಡ್ 24/7 ಮಳೆ ಆಗ್ತಿದ್ರೆ ಅದು ಒಂಥರ ಇರಿಟೇಟ್ ಅಂತಲೂ ಅನಿಸುತ್ತೆ. ಬಟ್ ಒಂಥರ ಕೂರ್ಗ್ ಚೆನ್ನಾಗಿದೆ ವೆಕೇಷನ್. ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ. ತುಂಬ ಮಳೆ ಇದ್ರಿಂದ ನಮಗೆ ಯಾವ ಫೈರ್ ಕ್ಯಾಂಪು ಮಾಡೋಕ್ಕಾಗಲಿಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಇದು ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಅಡ್ಜಸ್ಟ್. ನೋಡಿ ಗೈಸ್, ಇಲ್ಲಿ ಬರೆದಿದ್ದಾರೆ ಕಾವೇರಿಯ 2ನೇ ಪುಣ್ಯಕ್ಷೇತ್ರ ಬಲಂಬೇರಿ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ. ಥರ ವೆದರ್ಗೋ ಈ ನದಿಗೋ ಸಕ್ಕದ ಅನಿಸ್ತದೆ. ಈಗ ಮಳೆ ಜಾಸ್ತಿ ಆಗ್ತಿರೋದ್ರಿಂದ ನದಿಗಳು ಫಾಲ್ಸ್ ಎಲ್ಲ ತುಂಬಿ ಹರಿತಾ ಇದೆ. ಈ ಥರ ಹಂಚಿರುವಂಥ ಮನೆಗಳು ಈ ಸೈಡ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೊಂಥರ ವೈಬ್ ಕೊಡುತ್ತೆ. ಹಾಯ್ ಹಲೋ ഹലോ എന്താ മോനെ ಅಡ ಮೋನೆ ಅದು ಎಂದ ಮೋನೆ ಅಂತೆ. ಆಕ್ಚುಲಿ ನಾವಿರೋದು ಕೇರಳ ಬಾರ್ಡರ್ ಹತ್ರ ಆಗುತ್ತೆ, ವಾಯ್ನಾಡ್ಗೆ. ಸೊ ನೋಡಿ, ಕಾರ್ ತುಂಬಾ ದೂರ ಇದೆ. ಟ್ರಿಪ್ಪಲ್ಲಿ ಅರಿಯಂತೂ ಮುಸ್ತಫಾ ಆಗಿಬಿಟ್ಟಿದ್ದ. ಸೊ ಎಲ್ಲರ ಫೋಟೋಸು ತೆಗಿಯೋದು. ಆ್ಯಂಡ್ ನಾವು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಯಾಕಂದರೆ ತುಂಬ ಚೆನ್ನಾಗಿತ್ತು ವೆದರ್ ಆ್ಯಂಡ್ ಲೊಕೇಶನ್ ಎಲ್ಲ, ಬ್ಯಾಕ್ಗ್ರೌಂಡ್ ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿತ್ತು. ಫೋಟೋಸ್ ಎಲ್ಲ ತೆಗೆಸ್ಕೋಬೇಕಾದ್ರೆ ನನಗೊಂದೊಂದ್ಸಲ ಪೋಸ್ಗಳೇ ನೆನಪಾಗಲ್ಲ. ಸೇಮ್ ಪೋಸಲ್ಲೇ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಹಾಗೆಯೇ ನಾವು ಟಿಫನ್ ಕೂಡ ಮಾಡಿರಲಿಲ್ಲ. ಅಲ್ಲಿದ್ದಂಥ ಟೀ ಶಾಪಲ್ಲಿ ಗೋಲಿ ಬಜ್ಜಿನ ತಿಂದ್ಕೊಂಡು ಹಾಗೆಯೇ ಹರಟೆ ಹೊಡ್ಕೊಂಡು ಸ್ವಲ್ಪ ಹಾಗೆಯೇ ನಾನು ಅಲ್ಲಿಯ ವೆದರ್ನ ನೋಡಿಕೊಂಡು ಆ ನದಿನ ನೋಡಿಕೊಂಡು ಕಾಫಿ ಕುಡಿಯೋದೇ ಒಂಥರ ಸಖತ್ ಆರಾಮ್ ಅನಿಸ್ತಾ ಇತ್ತು ನನಗೆ.
ಇಲ್ಲಿಗೆ ಬಂದ್ವಿ ಗೈಸ್, ಮುರ್ನಾಡು ಟಿಫನ್ ಮಾಡೋದಕ್ಕೆ ಬಂದ್ವಿ. ಎಲ್ರಿಗೂ ತುಂಬ ಹೊಟ್ಟೆ ಹಸಿತಾ ಇದೆ, ಟಿಫನ್ ಮಾಡೋಣ. ಮೊದಲಿಗೆ ನಾವು ಮದ್ದೂರು ವಡೆನ ತೊಗೊಂಡು ಸ್ವಲ್ಪ ತಿಂದ್ವಿ. ಹಾಗೆ ನಾನು ಪ್ರಿಫರ್ ಮಾಡೋದು ಇಡ್ಲಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿನೇ ಇರುತ್ತೆ ಆಲ್ಮೋಸ್ಟು. ಹಾಗೆ ಪಕ್ಕದಲ್ಲಿ ಒಂದು ಬೇಕ್ರಿ ಕಮ್ ಸ್ನ್ಯಾಕ್ಸ್ ಶಾಪ್ ಇತ್ತು. ಸ್ನ್ಯಾಕ್ಸ್ ಎಲ್ಲ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳಿ ನಾವೇನು ಮಾಡಿದ್ವಿ, ಚಿಪ್ಸ್ ಪ್ಯಾಕೆಟು ಹಾಗೆಯೇ ನನ್ನ ಫೇವ್ರೆಟ್ ಹಲಸಿನಕಾಯಿ ಚಿಪ್ಸ್ನ ತಗೊಂಡು, ಹಾಗೆ ಸ್ವಲ್ಪ ನನಗೆ ಜಿಲೇಬಿ ತಿನ್ನಬೇಕು ಅನಿಸ್ತು. ಸೊ ಜಿಲೇಬಿನ ತೊಗೊಂಡು ತಿಂದ್ಕೊಂಡು ಹಾಗೆ ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಈಗ ನಮ್ಮ ಸೆಕೆಂಡ್ ಸ್ಟೇಗೆ ಹೋಗ್ತಾ ಇದ್ದೀವಿ, ರೆಸಾರ್ಟಿಗೆ. ಇದು ಲಾಜೋ ಅರೇಕಾ ರೆಸಾರ್ಟ್ ಅಂತ. ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ನೋಡಿದ ತಕ್ಷಣ ಸ್ವಲ್ಪ ಸಮಾಧಾನ ಆಯಿತು. ಯಾಕೆಂದರೆ ಪ್ರೀವಿಯಸ್ಲಿ ನಾವು ಫಸ್ಟ್ ಹೋಮ್ ಸ್ಟೇಲಿ ಅಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಇದನ್ನು ನೋಡಿದಾಗ ಅದಕ್ಕಿಂತ ಫಾರ್ ಬೆಟರ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ನಾವು ರೀಚ್ ಆದ್ವಿ ನಮ್ಮ ರೆಸಾರ್ಟಿಗೆ. ತುಂಬ ಚೆನ್ನಾಗಿದೆ. ಇದು ಬೆಸ್ಟ್ ರೆಸಾರ್ಟ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮದು ಫಸ್ಟ್ ಹೋಮ್ ಸ್ಟೇ ಅಂತೂ ಔಟ್ಸೈಡಿಂದ ನೋಡಿದಷ್ಟು ಒಳಗಡೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. ತುಂಬ ಹೈಜೀನ್ ಇರಲಿಲ್ಲ, ಏನಿಲ್ಲ. ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ರೂಮ್ ಟೂರ್ನ ನಾನು ಇನ್ನೊಂದು ವ್ಲಾಗಲ್ಲಿ ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ಹಾಗೆ ಫುಲ್ ರೆಸಾರ್ಟ್ ವಿಡಿಯೋನು ಕೂಡ ನಾನು ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ಅದನ್ನು ಹಾಕಿದಾಗ ನೀವು ನೋಡಿ. ನೋಡು, ಸೇ ಹಾಯ್. ಹಲೋ. ಅಂತ ನಿನ್ನ ತಲೆ ಹಾಕಿಲ್ಲ, ವೈಟಿಗೆ ಕಾಣಿಸ್ತೈತಿ ಇಲ್ಲಿ. ಇದು ನೀರು ಬಿದ್ದೈತೆ. ನೀರಲ್ಲ, ಫ್ರೆಶ್ ಐತೆ. ನನಗೆ ಈ ರೆಸಾರ್ಟಲ್ಲಿ ತುಂಬ ಅಟ್ರಾಕ್ಟಿವ್ ಅನಿಸಿದ್ದು ನನಗೆ ಈ ಸ್ವಿಮ್ಮಿಂಗ್ ಪೂಲು. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ವೆದರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋದು ಅಂದರೆ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಯಾಕೆ ಇನ್ನೇನು ತಡ ಮಾಡೋದು ಅಂತ ಸ್ವಿಮ್ಮಿಂಗ್ ಪೂಲ್ಗೆ ಹಾರೇ ಬಿಟ್ವಿ. ಸೊ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ಎಂಜಾಯ್ ಮಾಡಿದೆ. ನಾನಂತೂ ಮಳೆ ಬರ್ತಿದ್ರು ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ತಾನೆ ಇದ್ದೆ. ಯಾವುದೇ ಶೀತ ನೆಗಡಿ ಅಂತಲೂ ಯೋಚನೆ ಮಾಡಿದೆ. ಸೊ ಫುಲ್ಲಾಗಿ ನಾನು ಎಂಜಾಯ್ ಮಾಡಿದೆ. ಯಾಕಂದರೆ ಈ ಸೀಸನಲ್ಲಿ ನಾವು ಈಚೆ ಹೋಗಿ ಯಾವುದೋ ಫಾಲ್ಸಲ್ಲೆಲ್ಲ ಆಡೋಕ್ಕಾಗಲ್ಲ. ಆ್ಯಂಡ್ ತುಂಬಾ ರಿಸ್ಟ್ರಿಕ್ಟ್ ಇದೆ ಇವಾಗ ಎಲ್ಲ ಕಡೆ. ಚಿಕ್ಕ ಚಿಕ್ಕ ಫಾಲ್ಸು ಕೂಡ ತುಂಬ ರಿಸ್ಟ್ರಿಕ್ಟ್ ಆಗಿದೆ, ಯಾಕಂದರೆ ತುಂಬ ಮಳೆ ಆಗ್ತಿರೋದ್ರಿಂದ. ಸೊ ಆ ಥರ ಆಗುತ್ತೆ. ಈಗ ನಾವು ರಾಜಸೀಟ್ ಹೋಗ್ತಾ ಇದ್ದೀವಿ. ನಾನಂತೂ ನೈಟ್ ಡ್ರೆಸ್ಸೇ ಹಾಕ್ಕೊಂಡು ಹೊರಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿಂದ 15 ಮಿನಿಟ್ಸ್ ಅಷ್ಟೇ ರೆಸಾರ್ಟಿಂದ. ಇವತ್ತು ಜಸ್ಟ್ ನಾವು ಸ್ವಿಮ್ಮಿಂಗ್ ಮಾಡಿ ಇಲ್ಲೇ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. 15 ಮಿನಿಟ್ಸ್ ಅಲ್ವಾ, ರಾಜಸೀಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಇವಾಗ ರಾಜಸೀಟ್ ಹೋಗ್ತಾ ಇದ್ದೀವಿ. ರಾಜಸೀಟು ಸನ್ಸೆಟ್ಗೆ ಸಖತ್ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಈಗ ಮಳೆ ಸೀಸನ್ ಇರೋದ್ರಿಂದ ಯಾವುದೇ ರೀತಿ ಸನ್ಸೆಟ್ಟು ಕಾಣೋಕ್ಕಾಗಲ್ಲ, ಸನ್ರೈಸು ಕಾಣೋಕ್ಕಾಗಲ್ಲ. ಇಫ್ ಕಾಣಿಸಿದ್ರೆ ಅದು ನಮ್ಮ ಲಕ್ ಅಂತ ಹೇಳ್ಬೋದು. ನಾವು ಒಳಗೆ ಹೋದ ತಕ್ಷಣವೇ ಫುಲ್ಲು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಸುತ್ತ ನೀವು ನೋಡ್ಬೋದು ಎಷ್ಟು ಮಂಜಿದೆ, ಏನೂ ಕಾಣ್ತಿಲ್ಲ. ವ್ಯೂ ಅಂತೂ ಏನೂ ಕಾಣಲ್ಲ ಅಂತ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ. ಸೊ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ. ನಾನು ತುಂಬಾ ಎಂಜಾಯ್ ಮಾಡಿದೆ. ಎಷ್ಟು ಫಾಗ್ ಇದೆ ಆ್ಯಂಡ್ ಮಳೆ ಅಂತೂ ಹೆವಿ ಮಳೆ ಇದೆ. ಇವಾಗ ತಾನೇ ಜಸ್ಟ್ ರೀಚ್ ಆಗಿದ್ದು, ಸ್ವಲ್ಪ ಕ್ಲಿಯರ್ ಇತ್ತು. ಇವಾಗ ಮಳೆ ಬಂದಿದ್ದಕ್ಕೆ ಫುಲ್ಲು ಫಾಗ್ ಎಲ್ಲ ಇದಾಗ್ಬಿಟ್ಟಿದೆ, ಏನೂ ಕಾಣ್ತಾ ಇಲ್ಲ, ಅಷ್ಟು ಫಾಗ್ ಆಗಿಬಿಟ್ಟಿದೆ ರಾಜಸೀಟಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಪ್ಲೇಸ್ ನನಗೆ ಯೂನಿಕ್ ಅಂತ ಅನಿಸ್ತು. ಏನಂದರೆ ಲಾಸ್ಟ್ ಟೈಮ್ ನಾವು 2 ಇಯರ್ಸ್ ಬ್ಯಾಕ್ ಬಂದಿದ್ದು. ಸೊ ಇವಾಗ ಆ್ಯಕ್ಟಿವಿಟೀಸ್ ಝೋನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಜಿಪ್ ಲೈನ್ ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ಜಿಪ್ ಲೈನ್ಗೆ. ಆ್ಯಂಡ್ ಒಂಥರ ಯೂನೀಕಾಗಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಈ ಮಳೆಯಲ್ಲಿ ಈ ಫಾಗಲ್ಲೆಲ್ಲ ಜಿಪ್ ಲೈನು ಚೆನ್ನಾಗಿರುತ್ತೆ. ಬಟ್ ಆಲ್ರೆಡಿ ಸ್ವಿಮ್ಮಿಂಗ್ ಆಡಿರೋದ್ರಿಂದ ಶೀತ ಆಗಿಬಿಡುತ್ತೆ ಅಂತ ನಾನು ಯಾವುದಕ್ಕೂ ಹೋಗ್ತಾ ಇಲ್ಲ. ಆ್ಯಂಡ್ ಸಂಜೆ ಆಯಿತು ಅಂದರೆ ಇಲ್ಲಿ ರೇನ್ ಡ್ಯಾನ್ಸು ಮತ್ತು ಫೌಂಟೇನ್ ಲೈಟಿಂಗ್ಸ್ ಎಲ್ಲನೂ ಇರುತ್ತೆ. ಆ್ಯಂಡ್ ನಮ್ಮವ್ರು ಬರ್ತಾ ಇದ್ದಾರೆ, ಫುಲ್ಲು ಒದ್ದೆ ಆಗಿಬಿಟ್ಟಿದ್ದಾರೆ, ನೆಂದೋಗ್ಬಿಟ್ಟಿದ್ದಾರೆ. ನೆಂದೋಗ್ಬಿಟ್ಟಿದ್ಯಲ್ಲ ಆಲ್ಮೋಸ್ಟ್. ನೆಂದಿಲ್ಲ. ಜಿಪ್ ಲೈನು 350 ಪರ್ ಹೆಡ್. ಇಲ್ಲಿ ಒಂಥರ ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ ರಾಜಸೀಟು. ರಾಜಸೀಟಿಗೆ ಬಂದ್ರೇ ಒಂಥರ ವೈಬ್, ಅದು ಒಂಥರ ಖುಷಿ.
ನಂಗಂತೂ ಸಖತ್ ಚಳಿ ಆಗ್ತಿದೆ ಆ್ಯಂಡ್ ಮಳೆಲೂ ಕೂಡ ಸ್ವಲ್ಪ ನೆಂದೆ ಆ್ಯಂಡ್ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಫುಲ್ ಫಾಗಿ ಮಳೆ ಅಂತೂ ತುಂಬ ಜಾಸ್ತಿನೇ ಬಂದ್ಬಿಡ್ತು. ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಜನ ಇಲ್ಲ. ವೀಕ್ ಡೇಸಲ್ಲಿ ಬಂದಿದ್ದೀವಿ ನಾವು, ಅದಕ್ಕೆ ಜಾಸ್ತಿ ಜನ ಇಲ್ಲ. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ಡೇ 1 ಡೇ 2 ಆ ಥರ ವಿಡಿಯೋ ಮಾಡ್ತಿರೋದ್ರಿಂದ ಸೊ ಲೇಟ್ ಆಗುತ್ತೆ ಅಪ್ಲೋಡ್ ಮಾಡೋಕ್ಕೆ. ನಿಮ್ಗೆ ಇಲ್ಲಿಂದ ವ್ಯೂ ತೋರಿಸ್ತೀನಿ ರೀ. ಸೊ ನೋಡಿ, ಏನಂದರೆ ಏನೂ ವ್ಯೂ ಕಾಣ್ತಿಲ್ಲ, ಫುಲ್ಲು ಫಾಗ್ ಆಗಿಬಿಟ್ಟಿದೆ. ಇವಾಗ ಒಂದು 4:30 ಅಷ್ಟೇ ಟೈಮು, 4:35 ಆಗಿದೆ ಅಷ್ಟೇ. ಏನೂ ವ್ಯೂ ಕಾಣ್ತಿಲ್ಲ, ಫುಲ್ ಮಳೆ ಎಲ್ಲ ಬಂದ್ಬಿಟ್ಟು ಫುಲ್ ಫಾಗಿ ಆಗಿಬಿಟ್ಟಿದೆ. ಸೊ ಇದು ರಾಜಾ ಸೀಟ್ ಇದೆ. ಓಕೆ, ನೆಕ್ಸ್ಟು ನಾನು ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಇವರು. ಸೊ ಬ್ಯಾಡ್. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಏನೂ ಕಾಣಲ್ಲ, ಫುಲ್ಲು ಫಾಗ್ ಇದೆ, ಹೆವಿ ಫಾಗ್ ಇದೆ. ಆ್ಯಂಡ್ ಜನ ಕೂಡ ಇವತ್ತು ಕಮ್ಮಿ ಇದ್ದಾರೆ, ವೀಕ್ ಡೇಸ್ ಆಗಿರೋದ್ರಿಂದ. ಇಫ್ ನಾವು ಸ್ಯಾಟರ್ಡೇ ಅಥವಾ ಸಂಡೇ ಬಂದಿದ್ದರೆ ಫುಲ್ಲು ಕ್ರೌಡ್ ಇರ್ತಿತ್ತು. ಈ ಮಳೆಯಲ್ಲಿ ಏನು ವ್ಯೂ ನೋಡೋದು, ಜನನೇ ನೋಡಬೇಕಾಗಿತ್ತು ನಾವು ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಸ್ವಲ್ಪ ಕ್ಲೌಡ್ಸ್ ಎಲ್ಲ ಮೂವ್ ಆಯಿತು ಅಂದರೆ ಸ್ವಲ್ಪ ವ್ಯೂ ಕಾಣಿಸಿತ್ತು, ಮತ್ತೆ ಕ್ಲೌಡ್ ಆಗ್ತಿತ್ತು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ತುಂಬ ಮಳೆ ಅದೆಲ್ಲ ಇರೋದ್ರಿಂದ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.